ಸೊ ನೋಡಿ ಒಂದು 40 ಹೋಗ್ತಾ ಇದ್ದೀನಿ ಇವಾಗ. ಇದನ್ನು ನಾನು ಪುಷ್ ಮಾಡಿ ಬಿಟ್ಬಿಡ್ತೀನಿ, ಅದ್ರ ಪಾಡಿ ಅದು ಗಾಡಿ ಹೋಗ್ತಾ ಇದೆ. ಐ ನೀಡ್ ನಾಟ್ ಟಚ್ ದ ಆಕ್ಸಿಲರೇಟರ್ ಇಟ್ ಸೆಲ್ಫ್. ದ ಸ್ಪೀಡ್ ಈಸ್ ಲಾಕ್ಡ್ ಅಟ್ 40 kmph ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಆರಾಮಾಗಿ ವರ್ಕ್ ಆಗ್ತಾ ಇದೆ. ಸೊ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ರೂಸ್ ಕಂಟ್ರೋಲ್ ಅಂತ ಒಂದು ಮೆಕ್ಯಾನಿಸಮ್ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಹೈವೇಗೆ ಬಂದಿದ್ದೀನಿ. ಸೊ ಇದು ಬಂದುಬಿಟ್ಟು ಕಡೂರ್ ಹೈವೇ, ಲೈಕ್ ದಿಸ್ ಇಸ್ BH ರೋಡ್ ಬ್ಯಾಂಗ್ಳೂರ್ ಒನ್ ಅವರ್ ಹೈವೇ. ನಾವು ನಮ್ಮ ಕ್ರೂಸ್ ಕಂಟ್ರೋಲ್ನ ಟೆಸ್ಟ್ ಮಾಡ್ಬೋದು. ಸೊ ಹಿಯರ್ ಇಟ್ ಈಸ್ ನೋಡಿ, ಈ ಥರ ಇದೆ ಕ್ರೂಸ್ ಕಂಟ್ರೋಲ್. ಸೊ ಎರಡೂ ಒಂದೇ ಸೇಮ್ ಪ್ರಾಡಕ್ಟ್, ಬಟ್ ಲೆಟ್ ಮಿ ಎಕ್ಸ್ಪ್ಲೇನ್ ಯು ಗೈಸ್ ಹೇಗೆ ವರ್ಕ್ ಆಗುತ್ತೆ, ಏನಿದು ಕ್ರೂಸ್ ಕಂಟ್ರೋಲ್ ಅಂದರೆ. ಲೈಕ್ ತುಂಬ ಚೆನ್ನಾಗಿ ಗೊತ್ತಿರಲ್ಲ ಇದ್ರ ಬಗ್ಗೆ. ಸೊ ಲೆಟ್ ಮಿ ಜಸ್ಟ್ ಎಕ್ಸ್ಪ್ಲೇನ್ ಯು ಗೈಸ್. ಬೇಸಿಕಲಿ ಕ್ರೂಸ್ ಕಂಟ್ರೋಲ್ನ ನೀವು ಕಾರಲ್ಲಿ ಕೇಳಿರ್ತೀರ. ಹೆಂಗಂದರೆ ಅಟ್ ಅ ಪರ್ಟಿಕ್ಯುಲರ್ ಸ್ಪೀಡ್ ನೀವು ಸ್ಪೀಡ್ನ ಲಾಕ್ ಮಾಡಿಬಿಟ್ರೆ ಆಕ್ಸಿಲೇಟರ್ ಕೊಡೋದು ಬೇಡ, ಅದೇ ಲಾಕ್ ಸ್ಪೀಡಲ್ಲಿ ಗಾಡಿ ಓಡ್ತಾ ಇರುತ್ತೆ. ಸೊ ಬೇಸಿಕಲಿ ಅದೇ ಮೆಕ್ಯಾನಿಸಮು ದೊಡ್ಡ ದೊಡ್ಡ ಬೈಕ್ಸಲ್ಲಿರುತ್ತೆ, ಲೈಕ್ ಡುಕಾಟಿ ಅಂಥ ಬೈಕ್ಸಲ್ಲೆಲ್ಲ ಇರುತ್ತೆ. ಬಟ್ ನಾವು ಆ ಬೈಕ್ಸೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಜಸ್ಟ್ ಫಾರ್ ದ ಕ್ರೂಸ್ ಕಂಟ್ರೋಲ್. ಸೊ ನಾವು ಇದೊಂದು ಮೆಕ್ಯಾನಿಸಮ್ನ ಲೈಕ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ದಿಸ್ ಈಸ್ ಲೈಕ್ ಅ ದೇಸಿ ಜುಗಾಡ್ ಅಂತಾನೆ ಹೇಳ್ಬೋದು. ಬಟ್ ಈ ದೇಸಿ ಜುಗಾಡ್ನ ಪ್ರೊಫೆಷ್ನಲ್ ಆಗಿ ನೀಟಾಗಿ ಡಿಸೈನ್ ಮಾಡಿ ಕ್ಲೀನಾಗಿ ಯೂಸ್ ಮಾಡೋ ಥರ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಇದು ಬಂದುಬಿಟ್ಟು ನಾನೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಇದ್ರದ್ದು ಅಮೆಝಾನ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದು ಬಂದುಬಿಟ್ಟು ಒಂದು ಪ್ಲಾಸ್ಟಿಕ್ ಮೆಟೀರಿಯಲು. ಸೊ ಈ ಥರ ಓಪನ್ ಆಗುತ್ತೆ, ಆಮೇಲೆ ಈ ಥರ ಕ್ಲೋಸ್ ಆಗುತ್ತೆ. ಸೊ ಮೇಲ್ಗಡೆ ಒಂದು ನಟ್ಟು ಕೂಡ ಹಾಕ್ಬೋದು ನೀವು ಈ ಥರ. ಇದು ಹೇಗಂದರೆ ಇದೇನು ಪೋರ್ಷನ್ ಇದೆ, ಇದು ನಿಮಗೆ ಥ್ರಾಟಲ್ ಹತ್ರ ಲಾಕ್ ಆಗುತ್ತೆ. ಸೊ ಇದು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ, ಇದೇನು ನೀವು ಬೋಲ್ಟ್ ಹಾಕ್ತೀರಾ ಇದು ಮೇಲ್ಗಡೆ ಇರಬೇಕು. ಸೊ ಈ ಥರ ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡಬೇಕು. ಸೊ ಇದು ನೀವು ಲೈಕ್ ಕಂಪ್ಲೀಟಾಗಿ ಲಾಕ್ ಮಾಡಬಾರ್ದು, ಗೇಜ್ ಮಾಡಬೇಕು ನೋಡಿ. ಹಿಂಗಂದರೆ ಇದು ಸ್ವಲ್ಪ ಈ ಥರ ಮೂವ್ ಆಗಬೇಕು. ಶೂರ್ ಟೈಟ್ ಮಾಡಿ. ನೋಡಿ, ದಿಸ್ ಇಸ್ ಪರ್ಫೆಕ್ಟ್. ನೋಡಿ, ನೀವು ಈ ಥರ ಕೆಳಗಡೆ ಎಲ್ಲ ಪುಷ್ ಮಾಡಿದಾಗ ಈಸಿಯಾಗಿ ಪುಷ್ ಆಗಬೇಕಿದು. ಸೊ ಈ ಥರ ಸೆಟ್ ಮಾಡ್ಕೊಬೇಕು ನೀವು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸೊ ಈ ಕ್ರೂಸ್ ಕಂಟ್ರೋಲ್ ಬಂದುಬಿಟ್ಟು ನಿಮ್ಮ ಆಕ್ಸಿಲೇಟರ್ ಮೇಲೆ ಕೂತ್ಕೊಳ್ಳುತ್ತೆ, ಎಕ್ಸ್ಟ್ರೀಮ್ ಎಂಡ್ ಲೆಫ್ಟ್ ಎಂಡಿಗೆ ಕೂತ್ಕೊಳ್ಳುತ್ತೆ. ಈ ಕ್ರೂಸ್ ಕಂಟ್ರೋಲ್ ಏನಿದೆ ಇದು ಬಂದುಬಿಟ್ಟು ನಿಮ್ಮ ಬ್ರೇಕ್ ಲಿವರ್ ಏನಿದೆ ಇಲ್ಲಿ ಬಂದುಬಿಟ್ಟು ಕ್ಲೀನಾಗಿ ಲಾಕ್ ಆಗಬೇಕು ಈ ಥರ. ಆ್ಯಂಡ್ ಆಲ್ಸೋ ಮೇಕ್ ಶ್ಯೂರ್ ದ್ಯಾಟ್ ಕೆಳಗಡೆ ಪ್ರೊಟ್ರೂಷನ್ಸ್ ಇರಬಾರ್ದು ಈ ಥರ. ಯಾಕಂದರೆ ನೀವು ಸಡನ್ನಾಗಿ ಈ ಥರ ಬ್ರೇಕ್ ಹಿಡಿತೀರಾ ಅಂದರೆ ಇಲ್ಲೇನೂ ಅಡ್ಡ ಇರಬಾರ್ದು. ಸೊ ಇವಾಗ ಇದರದ್ದು ಅಪ್ಲಿಕೇಶನ್ ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ನೀವು ಗಾಡಿ ಓಡಿಸ್ಬೇಕಾದ್ರೆ ಆಕ್ಸಿಲೇಟರ್ ಹೀಗೆ ಕೊಡ್ತೀರಾ ಅಲ್ವಾ, ಅಟ್ ಎ ಪರ್ಟಿಕ್ಯುಲರ್ ಸ್ಪೀಡ್. ಇವಾಗ ನೀವು ಹೈವೇದಲ್ಲಿದ್ದೀರಾ, ಒಂದು 60-80 ನೀವು ಕ್ರೂಸ್ ಮಾಡಬೇಕು, ಓಕೆನಾ. ನೀವು ಯಾವಾಗಲೂ ಹಿಂಗೆ ಇಟ್ಕೊಂಡು ಕೂತ್ಕೊಂಡಿದ್ರೆ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಕ್ರ್ಯಾಮ್ಸ್ ಓವರ್ ಹಿಯರ್. ನೀವು ಒಂದು ಲಾಂಗ್ ರೈಡಲ್ಲಿ ನಿಮಗೆ ಗೊತ್ತು, ಲೈಕ್ ಒಂದು 7 days 8 days 9 days ರೈಡ್ ಮಾಡಬೇಕಾದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಹೈವೇನೇ ಸಿಗುತ್ತೆ. ಎಸ್ಪೆಷಲಿ ವೆನ್ ಯು ಆರ್ ಗೋಯಿಂಗ್ ಟು ಲೇ, ಸ್ಪಿಟಿ ಆ್ಯಂಡ್ ಸ್ಟಫ್. ದೊಡ್ಡ 6 8 ಲೈನ್ಸು ಹೈವೇ ಇರುತ್ತೆ. ಸೊ ಆ ಕ್ರ್ಯಾಂಪ್ಸ್ನ ಅವಾಯ್ಡ್ ಮಾಡೋಕ್ಕೆ, ಆಮೇಲೆ ನಿಮ್ಮ ರೈಡ್ನ ಸ್ವಲ್ಪ ಪೀಸ್ ಮಾಡೋಕ್ಕೆ ಇದೊಂದು ಕ್ರೂಸ್ ಕಂಟ್ರೋಲ್ನ ಕಂಡುಹಿಡ್ದಿರೋದು. ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಹೇಗಂದರೆ, ಇವಾಗ ಈ ಥರ ಆಕ್ಸಿಲೇಟರ್ ಕೊಡ್ತೀರಾ, ಅಟ್ ಅ ಪರ್ಟಿಕ್ಯುಲರ್ ಸ್ಪೀಡ್ ನೀವು ಲಾಕ್ ಮಾಡಬೇಕು. 60 ಇಲ್ಲ 80 ಲಾಕ್ ಮಾಡಬೇಕು. ಲಾಕ್ ಮಾಡಬೇಕಂದ್ರೆ ಇದು ಮೇಲ್ಗಡೆ ಏನು ಬಟನ್ ಇದೆ ಅಲ್ಲ, ಸಿಂಪಲಾಗಿ ಹಿಂಗೆ ಪುಷ್ ಮಾಡಿ ಬಿಟ್ಬಿಡ್ಬೇಕು. ಸೊ ಇದು ಆಕ್ಸಿಲೇಟರ್ ಲಾಕ್ ಆಗುತ್ತೆ. ಇವಾಗ ನೀವು ತುಂಬ ಜನ ಕೇಳ್ತೀರಾ, ಬ್ರೋ ಸಡನ್ನಾಗಿ ಏನಾದರೂ ಮುಂದೆ ಬಂದುಬಿಟ್ರೆ ಹೆಂಗೆ ಬ್ರೋ ತೆಗೆಯೋದು, ಆಕ್ಸಿಡೆಂಟ್ಸ್ ಎಲ್ಲ ಆಗಲ್ವಾ ಬ್ರೋ, ಡೇಂಜರಸ್ ಇಲ್ವಾ ಬ್ರೋ? ಆಬ್ವಿಯಸ್ಲಿ ಇಟ್ಸ್ ಡೇಂಜರಸ್, ಇಟ್ಸ್ ಆಕ್ಸಿಡೆಂಟ್ ಪ್ರೋನೇ. ಬಟ್ ನೀವು ನಿಮ್ಮ ಕೇರ್ಫುಲ್ ಆಗಿರಬೇಕು. ತುಂಬಾ ಟೈಟಾಗಿ ಇಟ್ಕೊಳ್ಳಲ್ಲ ನೋಡಿ. ಜಸ್ಟ್ ಈ ಥರ ಮಾಡಿದ್ರೆ ಮುಂದ್ಗಡೆ ಪುಷ್ ಆಗಿಬಿಡುತ್ತೆ. ಇಲ್ಲಾಂದರೆ ಯು ಜಸ್ಟ್ ಹ್ಯಾವ್ ಟು ಪ್ರೆಸ್ ದಿಸ್ ಬಟನ್, ದಿಸ್ ವಿಲ್ ಗೆಟ್ ಡಿಸೆಂಗೇಜ್. ಸೊ ಇಟ್ಸ್ ವೆರಿ ಈಸಿ ಟು ಡಿಸೆಂಗೇಜ್. ನೀವು ಏನೂ ಭಯ ಪಟ್ಕೊಳ್ಳೋದು ಬೇಡ. ನಿಮ್ಮ ಕೇರ್ಫುಲ್, ಲೈಕ್ ನಿಮ್ಮ ಸೆನ್ಸಸಲ್ಲಿ ನೀವು ಇದನ್ನು ಯೂಸ್ ಮಾಡಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಇಷ್ಟು ದೊಡ್ಡ ಬೈಕ್ನ ನೀವು ಓಡಿಸ್ಕೊಂಡು ಹ್ಯಾಂಡಲ್ ಮಾಡ್ತೀರಾ, ಇದೊಂದು ಚಿಕ್ಕ ಪಾರ್ಟ್ ಹ್ಯಾಂಡಲ್ ಮಾಡೋಕ್ಕಾಗಲ್ವ, ಜಸ್ಟ್ ಸ್ವಲ್ಪ ಯೂಸ್ ಟು ಆಗಬೇಕಷ್ಟೇ. ಕೀಪ್ ಇನ್ ಮೈಂಡ್, ಆಬ್ವಿಯಸ್ಲಿ ನೀವು ಸಡನ್ನಾಗಿ ಮುಂದ್ಗಡೆ ಏನಾದರೂ ಬಂದರೆ ಫಸ್ಟ್ ಥಿಂಗ್ ನಾವು ಮಾಡೋದೇ ಇದನ್ನು ಮುಂದೆ ಹಾಕಿಬಿಟ್ಟು ಕ್ಲಚ್ ಹಿಡಿದ್ಬಿಟ್ಟು ಬ್ರೇಕ್ ಹೊಡೆಯೋದು. ಇಟ್ಸ್ ರಿಫ್ಲೆಕ್ಸ್, ಇಟ್ಸ್ ನೋ ಬಿಗ್ ಡೀಲ್. ನೀವೇನು ಭಯ ಪಟ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಸೊ ಬನ್ನಿ ಒಂದು ರೈಡ್ ಹೋಗೋಣ. ಲೈಕ್ ಐ ಲೆಟ್ ಯು ನೋ ಗೈಸ್ ಹೌ ಇಟ್ಸ್ ಯೂಸ್ಫುಲ್. ಸೊ ಬನ್ನಿ. ಆ್ಯಂಡ್ ಆಲ್ಸೋ ಗೈಸ್ ಲೆಟ್ ಮಿ ವಾರ್ನ್ ಯು, ಇದನ್ನು ನೀವು ಹೈವೇಸಲ್ಲಿ ಅಷ್ಟೇ ಓಡಿಸಿ. ಲೈಕ್ ಲಾಂಗ್ ರೈಡಲ್ಲಿ ನೀವು ಟ್ರಾಫಿಕಲ್ಲಿ ಓಡಿಸ್ತೀರಾ, ಇಲ್ಲಾಂದರೆ ಸಿಂಗಲ್ ಲೈನಲ್ಲಿ ಓಡಿಸ್ತೀರಾ ಅಂದರೆ ಹೆವಿ ರಿಸ್ಕಿ. ನಾನು ಇವಾಗಲೇ ಹೇಳ್ಬಿಡ್ತಾ ಇದ್ದೀನಿ. ಆಮೇಲೆ ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಸೊ ನೋಡಿ, ಒಂದು 40 ಹೋಗ್ತಾ ಇದ್ದೀನಿ ಇವಾಗ. ಇದನ್ನು ನಾನು ಪುಷ್ ಮಾಡಿ ಬಿಟ್ಬಿಡ್ತೀನಿ, ಅದ್ರ ಪಾಡಿ ಅದು ಗಾಡಿ ಹೋಗ್ತಾ ಇದೆ. ಐ ನೀಡ್ ನಾಟ್ ಟಚ್ ದ ಆಕ್ಸಿಲರೇಟರ್ ಇಟ್ ಸೆಲ್ಫ್. ದ ಸ್ಪೀಡ್ ಈಸ್ ಲಾಕ್ಡ್ ಅಟ್ 40 kmph ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಆರಾಮಾಗಿ ವರ್ಕ್ ಆಗ್ತಾ ಇದೆ. ಇವಾಗ ನಾನು ಸಡನ್ನಾಗಿ ಡಿಸೆಂಗೇಜ್ ಮಾಡ್ಬೇಕು ಅಂದ್ಕೊಳ್ಳಿ, ಇಷ್ಟೇ ಸಿಂಪಲ್, ಡಿಸೆಂಗೇಜ್ ಆಯಿತು.
ಸೊ ಇದನ್ನು ಪುಷ್ ಮಾಡಿಬಿಟ್ಟು ಒಂದು ಟೈಪ್ ಡಿಸೆಂಗೇಜ್ ಮಾಡಿದೆ, ಇನ್ನೊಂದು ಟೈಪ್ ಬಂದುಬಿಟ್ಟು ಜಸ್ಟ್ ಇದನ್ನು ಮುಂದ್ಗಡೆ ಪುಷ್ ಮಾಡಿದ್ರೆ ಡಿಸೆಂಗೇಜ್ ಆಗುತ್ತೆ. ಇದೇನು ತುಂಬ ಟೈಟಾಗಿ ಹೋಲ್ಡ್ ಮಾಡಲ್ಲ ಗೈಸ್, ಆರಾಮಾಗಿ ಡಿಸೆಂಗೇಜ್ ಆಗುತ್ತೆ. ಸೊ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡೆ ಡಿಸೈನ್ ಮಾಡಿ ಇದನ್ನು ಮಾರ್ಕೆಟಿಗೆ ತೊಗೊಂಬಂದಿರೋದು. ಆ್ಯಂಡ್ ಆಲ್ಸೋ ನಿಮಗೆ ಇದು ಯೂಸ್ ಮಾಡೋದು ಬೇಡ ಅಂದರೆ ಸ್ವಲ್ಪ ಮೇಲ್ಗಡೆ ಪುಷ್ ಮಾಡಿ ಬಿಟ್ಬಿಡಿ. ಸೊ ಅದು ಮೇಲ್ಗಡೆ ಏರಲ್ಲೇ ಇರುತ್ತೆ, ಸೊ ದ್ಯಾಟ್ ಇದ್ರ ಜೊತೆ ಲಾಕ್ ಆಗಲ್ಲ ಅಂತ. ಸೊ ಇದೇ ಥರ ಪೀಸಾಗಿ ಓಡಿಸ್ಕೊಂಡು ನಿಮ್ಮ ಲಾಂಗ್ ರೈಡ್ಸು ಇಲ್ಲಾಂದರೆ ನಿಮ್ಮ ಹೈವೇ ರೈಡ್ಸು ನೀವೇನು ದೊಡ್ಡ ಟ್ರಿಪ್ ಮಾಡ್ತೀರಾ ಅದನ್ನು ಪೀಸಾಗಿ ಕಂಪ್ಲೀಟ್ ಮಾಡ್ಕೊಬೋದು. ನಾನು ಒಂದು 2-3 ರೈಡಲ್ಲಿ ಅನಿಸ್ತು ನನಗೆ ಇದು ಕ್ರೂಸ್ ಕಂಟ್ರೋಲ್ ಒಂದು ತೊಗೊಬೇಕು ಅಂತ. ಬಟ್ ನೀವು ನೋಡ್ತಿರೋ ಹಾಗೆ ನಾನು ಗೋಪ್ರೋ ಹೀರೋ ಕೇಸಸ್ ಲೈಕ್ 9 ರೇಮ್ ಪ್ರೂಫ್ ಕೇಸ್, 7 ರೇಮ್ ಪ್ರೂಫ್ ಕೇಸ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ಸೊ ಅನಿಸ್ತು ನಾನೇನಕ್ಕೆ ಒಂದು ಮಾಡಬಾರ್ದಂತ. ಸೊ ಐ ಹ್ಯಾವ್ ಬಾಟ್ ದಿಸ್ ಅಪ್. ಆ್ಯಂಡ್ ಆಲ್ಸೋ ಗೋಪ್ರೋ ಹೀರೋ 7 ವಾಟರ್ ಪ್ರೂಫ್ ಕೇಸಸ್, 8, 9 ನಾನು ಏನೇನು ಡಿಸೈನ್ ಮಾಡಿದ್ದೀನಿ ಎಲ್ಲದು ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಹೋಗ್ಬಿಟ್ಟು ಡೈರೆಕ್ಟಾಗಿ ಅಮೆಝಾನಲ್ಲೇ ಆರ್ಡರ್ ಪ್ಲೇಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಡಿಫೆಕ್ಟ್ ಪ್ರಾಡಕ್ಟ್ಸ್ ಬಂತಂದರೆ ನೀವು ರಿಟರ್ನ್ ಕೂಡ ಮಾಡ್ಬೋದು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಇದೇನು ಕ್ರೂಸ್ ಕಂಟ್ರೋಲ್ ಇದೆ ಅಲ್ಲ, ನೀವು ಪರ್ಚೇಸ್ ಮಾಡಿ 6 ಮಂತ್ಸ್ ಇರುತ್ತೋ, ಏನೇ ಲೈಕ್ ಏನೋ ಮುರಿದೋಯ್ತು ಇಲ್ಲಾಂದರೆ ಏನೋ ಡ್ಯಾಮೇಜ್ ಆಯ್ತು ಅಂದರೆ ನಾನು ಕಂಪ್ಲೀಟಾಗಿ ಅದೊಂದು ಪ್ರಾಡಕ್ಟ್ನ ಹೊಸ ಪ್ರಾಡಕ್ಟಿಂದ ರೀಪ್ಲೇಸ್ ಮಾಡ್ತೀನಿ. ಸೊ ಇಟ್ಸ್ ಮೈ ಟ್ರಸ್ಟ್ ದ್ಯಾಟ್ ಐ ಆಮ್ ಗಿವಿಂಗ್ ಯು. ನಾನು 6 ಮಂತ್ಸ್ ವ್ಯಾರಂಟಿ ಕೊಡ್ತಾ ಇದ್ದೀನಿ ಅಂದರೆ ಇಮ್ಯಾಜಿನ್ ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ದಿಸ್ ಕ್ರೂಸ್ ಕಂಟ್ರೋಲ್. ನಾನು ಅಷ್ಟು ಕಾನ್ಫಿಡೆನ್ಸ್ ಇದ್ದೀನಿ ಇದೊಂದು ಪ್ರಾಡಕ್ಟ್ ಬಗ್ಗೆ. ಸೊ ನಿಮಗೂ ಇದೊಂದು ಪ್ರಾಡಕ್ಟ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಮೆಝಾನ್ ಲಿಂಕ್ಸ್ ಕೊಟ್ಟಿರ್ತೀನಿ. ಇವಾಗ ಅಮೆಝಾನಲ್ಲಿ ನಾವು ಅವೈಲೇಬಲ್ ಇದ್ದೀವಿ, ಸ್ಟೋರ್ಸ್ ಎಲ್ಲ ಓಪನ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಪರ್ಚೇಸ್ ಮಾಡಿ. ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 399 rupees ಅಷ್ಟೇ, ಜಸ್ಟ್ 400 rupees ಗೈಸ್. ಇಟ್ಸ್ ವರ್ತ್ ಇಟ್. ಆ್ಯಂಡ್ ಆಲ್ಸೋ ತುಂಬ ಲೈಟ್ ವೇಟು, ಜಸ್ಟ್ 20 grams ವೇಟ್ ಮಾಡುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಐ ಥಿಂಕ್ ಎಲ್ಲ ಪಾಯಿಂಟ್ಸು ಕವರ್ ಮಾಡಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಟಕ್ ಅಂತ ರಿಪ್ಲೈ ಮಾಡ್ತೀನಿ. ಸೊ ಐ ಥಿಂಕ್ ದಟ್ಸ್ ಇಟ್ ಫಾರ್ ದ ವಿಡಿಯೋ. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಹೋಪ್ಫುಲಿ ದಿಸ್ ಕ್ರೂಸ್ ಕಂಟ್ರೋಲ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು. ಸೊ ಬಾಯ್.